ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಈಗಾಗಲೇ ತನಿಖೆಯನ್ನು ತೀವ್ರಗೊಳಿಸಿದೆ. ಹಾಸನದ 18 ಕಡೆಗಳಲ್ಲಿ ಶೋಧವನ್ನು ನಡೆಸಿದೆ. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತಹ ಪ್ರೀತಮ್ ಗೌಡ ಅವರ ಆಪ್ತರು ಮತ್ತು ಇತರರ ಮನೆಗಳಲ್ಲಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಒಟ್ಟು 10 ಪೆನ್ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ಸಿಕ್ಕಿದೆ. ಅದನ್ನು ಸೀಸ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆ ಬಗ್ಗೆ ವರದಿ ಇಲ್ಲಿದೆ. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ಗೆ ಮತ್ತೆ ಟ್ವಿಸ್ಟ್. 10 ಪೆನ್ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ಪತ್ತೆ. ಪ್ರೀತಮ್ ಆಪ್ತರ ಮನೆಯಲ್ಲಿ ಎಸ್ಐಟಿ ತಲಾಶ್. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಸಂಬಂಧ ಹಾಸನದ 18 ಕಡೆ ಎಸ್ಐಟಿ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಬಿಜೆಪಿ ಮುಖಂಡ ಪ್ರೀತಮ್ ಗೌಡ ಆಪ್ತರು ಹಾಗೂ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವವರ ಮನೆಗಳಲ್ಲಿ 10 ಪೆನ್ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ಅನ್ನ ಸೀಸ್ ಮಾಡಲಾಗಿದೆ. ಇನ್ನು ಪ್ರೀತಮ್ ಗೌಡ ಆಪ್ತರು ಮತ್ತು ಪ್ರಕರಣದ ಸಂಬಂಧ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವವರ ಮನೆಗಳ ಮೇಲೆ ಎಸ್ಐಟಿ ದಾಳಿ ನಡೆಸಿತ್ತು. ಈಗ ವಶಕ್ಕೆ ಪಡ್ಕೊಂಡಿರುವಂತಹ ಪೆನ್ಡ್ರೈವ್ಗಳನ್ನು ಎಸ್ಐಟಿ ಎಫ್ಎಸ್ಎಲ್ಗೆ ರವಾನಿಸಿದೆ. ಸಂಸದ ಪ್ರಜ್ವಲ್ ರಾಸಲೀಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಆಯ್ತು, ಅದರ ಬಗ್ಗೆ ಎಸ್ಐಟಿ ತನಿಖೆ ಪ್ರಾರಂಭ ಮಾಡಿದ್ದು ಆಯ್ತು. ಆದ್ರೆ ಪೆನ್ಡ್ರೈವ್ ನನ್ನ ಹಂಚಿಕೆ ಮಾಡಿದಂಥವ್ರು ಯಾರು, ಪೆನ್ಡ್ರೈವ್ ನ ರೂವಾರಿಗಳು ಯಾರು ಅನ್ನೋದ್ರ ಬಗ್ಗೆ ಎಸ್ಐಟಿ ಈಗ ತನಿಖೆಗೆ ಇಳಿದಿರುವಂಥದ್ದು. ನಿನ್ನೆ ಮೊನ್ನೆಯಿಂದನೂ ಕೂಡ ಎಸ್ಐಟಿ ಅಧಿಕಾರಿಗಳು ಹಾಸನ, ಬೆಂಗಳೂರು, ಬೇರೆ ಬೇರೆ ಕಡೆ ಎಲ್ಲ ಕೂಡ ದಾಳಿಯನ್ನು ನಡೆಸಿದ್ರು. ಸರಿಸುಮಾರು 18 ಕಡೆಯಲ್ಲಿ ದಾಳಿಯನ್ನು ನಡೆಸಿ 10ಕ್ಕೂ ಹೆಚ್ಚು ಪೆನ್ಡ್ರೈವ್ಗಳು ಮತ್ತು ಹಾರ್ಡ್ ಡಿಸ್ಕ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಪೆನ್ಡ್ರೈವ್ ನಲ್ಲಿ ಇರಬಹುದು ಮತ್ತು ಹಾರ್ಡ್ ಡಿಸ್ಕ್ ನಲ್ಲಿ ಇರಬಹುದು ಯಾವುದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗಿಲ್ಲ ಅಂತೇಳಿ ಎಸ್ಐಟಿ ಮೂಲಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾವೆ. ಅದನ್ನ ತಿಳಿದುಕೊಳ್ಳೋದಕ್ಕೆ ಈಗ ಎಫ್ಎಸ್ಎಲ್ ನ ಮೊರೆ ಹೋಗಿರುವಂತದ್ದು ಮತ್ತು ಎಫ್ಎಸ್ಎಲ್ ನಿಂದ ವರದಿ ಬರಲಿ ಅಂತಲೂ ಕೂಡ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಶರತ್ ಇರ್ಬೋದು, ಜೊತೆಗೆ ಶರತ್ನ ಗ್ಯಾಂಗ್ ಇರ್ಬೋದು, ಅವ್ರು ಯಾರಾದ್ರೂ ಈ ಪ್ರಕರಣದ ರೂವಾರಿಗಳ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಎಸ್ಐಟಿ ಪ್ರಾರಂಭವನ್ನ ಮಾಡಿರುವಂತದ್ದು. ಪ್ರಜ್ವಲ್ ಮೋಸ್ಟ್ ವಾಂಟೆಡ್. ಸದ್ಯಕ್ಕೆ ಬೆಂಗಳೂರಿಗೆ ಬರಲ್ವಾ ಪ್ರಜ್ವಲ್? ಇನ್ನು ಎಸ್ಐಟಿ ಅಧಿಕಾರಿಗಳಿಗೆ ಮೋಸ್ಟ್ ವಾಂಟೆಡ್ ಸಂಸದ ಪ್ರಜ್ವಲ್ ರೇವಣ್ಣ ಕೈಕೊಟ್ಟಿದ್ದಾರೆ. 20 ದಿನಗಳಿಂದ ಪ್ರಜ್ವಲ್ ಭೂಗತ. ಏಪ್ರಿಲ್ 26ರಂದು ಜರ್ಮನಿಗೆ ಎಸ್ಕೇಪ್ ಆದಂತಹ ಪ್ರಜ್ವಲ್ ಮೇ 15ಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರು. ಎಲ್ಲವೂ ಅನ್ಕೊಂಡಂತೆ ಆಗಿದ್ದಿದ್ರೆ ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಬರಬೇಕಾಗಿತ್ತು. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನಾ ಏರ್ಲೈನ್ ನಲ್ಲಿ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದಂತಹ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ಕಾಲ್ಕಿತ್ತಿದ್ದಾರೆ. ಟಿಕೆಟ್ ಕ್ಯಾನ್ಸಲ್ ಮಾಡಿಲ್ಲ, ಫ್ಲೈಟು ಹತ್ತದೆ ಕಳ್ಳಾಟ ಆಡಿದ್ದಾರೆ. ಸದ್ಯಕ್ಕೆ ಬರುವ ಯಾವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಕಳೆದ 20 ದಿನಗಳ ಹಿಂದೆ ರಾಜ್ಯ ಬಿಟ್ಟು ಹೋದಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಇಂದು ಬರ್ತಾರೆ, ನಾಳೆ ಬರ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣನ ಸುಳಿವು ಮಾತ್ರ ಪತ್ತೆ ಆಗ್ತಿಲ್ಲ. ನಿನ್ನೆ ಸಹ ಕೂಡ ಇನ್ನೇನು ಪ್ರಜ್ವಲ್ ರೇವಣ್ಣ ಬಂದೇ ಬಿಟ್ಟರು, ಟಿಕೆಟ್ ಎಲ್ಲವೂ ಬುಕ್ ಆಗಿತ್ತು, ಇನ್ನೇನು ಬಂದೇ ಬಿಡ್ತಾರೆ ಅಂತ ತಡರಾತ್ರಿವರೆಗೂ ಕಾದಂತಹ ಎಸ್ಐಟಿ ಅಧಿಕಾರಿಗಳಿಗೆ ನಿರಾಸೆ ಆಗಿದೆ. ಒಂದು ರೀತಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ವಾಪಸ್ ಆಗಿರುವಂಥದ್ದು. ಹಾಗಾಗಿ ಇನ್ನು ಯಾವಾಗ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾರೆ ಅನ್ನುವಂತಹ ಕಾತುರತೆ, ಕುತೂಹಲತೆ ಇವತ್ತು ಎಸ್ಐಟಿ ಅಧಿಕಾರಿಗಳನ್ನ ಕಾಡ್ತಾ ಇರುವಂಥದ್ದು. ಯಾರ ಸಂಪರ್ಕದಲ್ಲೂ ಇಲ್ವಾ ಪ್ರಜ್ವಲ್? ಕುಟುಂಬಸ್ಥರಿಗೂ ಮಾಹಿತಿ ಇಲ್ವಾ? ಎಸ್, ಭೂಗತದಲ್ಲಿರುವಂತಹ ಪ್ರಜ್ವಲ್ ಯಾರ ಸಂಪರ್ಕದಲ್ಲೂ ಇಲ್ಲ, ಕುಟುಂಬಸ್ಥರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿವೆ ಆಪ್ತ ಮೂಲಗಳು. ರಾಜ್ಯ ಸರ್ಕಾರ ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರುವಂತಹ ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರ? ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರ್ಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ಅವರ ವಿಚಾರ ನನಗಿರ್ಬೋದು, ಅವರ ಕುಟುಂಬ ವರ್ಗದವರಿಗಿರ್ಬೋದು, ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ, ಅವ್ರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡ್ ಅನ್ನ ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಆ ಮೂಲಕ ಸಿಗಬಹುದೇ ಹೊರತು ನಮ್ಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರ ಜೊತೆನೂ ಇಲ್ಲ, ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ. ಪೆನ್ಡ್ರೈವ್ ರಾಜಕೀಯ ಜೋರು. ಇನ್ನು ಪೆನ್ಡ್ರೈವ್ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಕೆಸರೆರಚಾಟ ಜೋರಾಗಿದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅನ್ನೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾಕೆ ಸಿಬಿಐ ಕೊಡಬೇಕು? ಅಮಿತ್ ಶಾ ಹತ್ರ ಹೋಗಿ ಕೈಕಾಲಿಗೆ ಬಿದ್ದು ಕೇಸ್ ಮುಚ್ಚಾಕೋದಿಕ್ಕ
ಅದಕ್ಕಾಗಿ ಸಿಬಿಐಗೆ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ಹುಡುಕೋದಕ್ಕೆ ಕೇಂದ್ರ ಸರ್ಕಾರದ ಕೈಲಿ ಆಗ್ತಾ ಇಲ್ವಾ ಅಂತ ಕೂಡ ಮತ್ತೊಂದು ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ, ಆಗಲೇ CBI ಕೊಡಬೇಕು ಅಂದರೆ ನಿಮಗೇನಂದರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದು ಈ ಪ್ರಕರಣವನ್ನು ಮುಚ್ಚಾಕಬೇಕು. BJP ಅವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ದಟ್ ಮೀನ್ಸ್ ಯು ಆರ್ ಹ್ಯಾಂಡ್ ಇನ್ ಗ್ಲವ್. ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು. ನೀವು ಪ್ರಜ್ವಲ್ ಎಲ್ಲಿ ಹುಡುಕಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ? ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು? ಇನ್ನು ಪ್ರಜ್ವಲ್ ರನ್ನ ರಾಜ್ಯ ಸರ್ಕಾರವೇ ವಿದೇಶಕ್ಕೆ ಕಳುಹಿಸಿಕೊಟ್ಟಿರಬಹುದು ಅಂತ ಮಾಜಿ DCM ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಪ್ರತಿಪಕ್ಷದ ರೀತಿ ಮಾತನಾಡೋದ್ ಬಿಟ್ಟು ಕ್ರಮ ವಹಿಸಲಿ ಅಂತ ಆಗ್ರಹಿಸಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತೆಲ್ಲ ಮಾಹಿತಿ ಇದ್ದವರು ಆ ವ್ಯಕ್ತಿನ ಹೊರದೇಶಕ್ಕೆ ಹೋಗಕ್ಕೆ ಇವ್ರು ಹೇಗೆ ಬಿಟ್ರು ಅಂತ ಇವರು ಹೇಳಬೇಕು. ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ, ಇದನ್ನ ಸಂಪೂರ್ಣವಾಗಿ ಕ್ರಮ ತಗೊಳ್ಳಿಕ್ಕೆ ಇದನ್ನ ಒಂದು ರಾಜಕೀಯ ಲಾಭ ದುರುದ್ದೇಶದಿಂದ ಈ ಸರ್ಕಾರ ಮಾಡಿರುವಂತ ಕೆಲಸ, ಪೊಲಿಟಿಕಲ್ ಬೆನಿಫಿಟ್ಸ್, ಆ ವ್ಯಕ್ತಿನ ಅಲ್ಲೇ ಬಂಧಿಸುವಂತ ಕೆಲಸ ಇವ್ರು ಯಾಕೆ ಮಾಡಿರ್ಲಿಲ್ಲ? ಸರ್ಕಾರ ಇಟ್ಕೊಂಡು ಇವರು ಒಂದು ಪ್ರತಿಪಕ್ಷ ತರ ಮಾತಾಡೋದಲ್ಲ. SIT ವಿಚಾರಣೆಗೆ ಮತ್ತೆ ಭವಾನಿ ಗೈರು 3 ಬಾರಿ ನೋಟಿಸ್ ಕೊಟ್ಟರು ಬಾರದ ಭವಾನಿ. ಈ ನಡುವೆ ಮಾಜಿ ಸಚಿವ HD ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ವಿರುದ್ಧ SIT ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ಸರ್ಕಾರ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ SIT 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಭವಾನಿ ರೇವಣ್ಣ ಆರೋಗ್ಯದ ನೆಪ ಹೇಳಿ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದಾರೆ. ರೇವಣ್ಣ ಬಂಧನ ರಾಜಕೀಯ ತಿರುವನ್ನ ಪಡ್ಕೊಂಡ ಹಿನ್ನೆಲೆಯಲ್ಲಿ ಈ ವಿಚಾರಣೆಯಲ್ಲೂ ಕೂಡ ಅದೇ ರೀತಿ ನಡೆದ್ರೆ ಸಮಸ್ಯೆಯನ್ನ ಬೇಕಾಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ಪೆನ್ಡ್ರೈವ್ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ 33/2024 ಪ್ರಕರಣಕ್ಕೆ ಹೊಸ ಹೆಸರು ಸೇರಿಸಿ ಇಬ್ಬರನ್ನ ಬಂಧಿಸಲಾಗಿದೆ. 6 ಮತ್ತು 7ನೇ ಆರೋಪಿಯಾಗಿ ಚೇತನ್ ಹಾಗೂ ಲಿಖಿತ್ ಲವನನ್ನ ಬಂಧಿಸಲಾಗಿದೆ. ಮತ್ತೊಂದೆಡೆ ಜೈಲಿನಿಂದ ಬಿಡುಗಡೆಯಾಗಿ 3 ದಿನ ಕಳೆದರೂ ಸಹ ಮಾಜಿ ಸಚಿವ HD ರೇವಣ್ಣ ಅವರು ತವರಿನತ್ತ ಮುಖ ಮಾಡಿಲ್ಲ. ಯಾಕೆಂದರೆ ಹೆಚ್ಚಿನ ವಿಚಾರಣೆಗಾಗಿ ರೇವಣ್ಣ ಅವರನ್ನು ಮತ್ತೆ ವಶಕ್ಕೆ ನೀಡುವಂತೆ SIT ಮೇಲ್ಮನವಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ ಉಳಿದಿರ್ತಕ್ಕಂತಹ HD ರೇವಣ್ಣ ಅವರು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಹೀಗಾಗಿ ಹಾಸನ ಜಿಲ್ಲೆಗೆ ಬರ್ತಾರಂತೆ ಏನು ಒಂದು ಉತ್ಸಾಹದಲ್ಲಿದ್ದಂತಹ ಕಾರ್ಯಕರ್ತರಿಗೆ ತಣ್ಣೀರು ಎರಚಂತಾಗಿದೆ. ಒಟ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ದೊರೆತಂತಹ ಪೆನ್ ಡ್ರೈವ್ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಿಸಿದ್ದೇ ಹೌದೋ ಅಲ್ವೋ ಅನ್ನೋದು ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ಬಳಿಕ ಅಷ್ಟೇ ತಿಳಿಬೇಕಾಗಿದೆ. ಇತ್ತ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಎಂಟ್ರಿ ಯಾವಾಗ ಅನ್ನೋದೇ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.